ಇನ್ನು ಅಯೋಧ್ಯೆಯ ರಾಮ ಜನ್ಮಭೂಮಿ ಶ್ರೀರಾಮನ ಅಸ್ತಿತ್ವದ ಕುರಿತು ವಿವಾದಾತ್ಮಕ ಹೇಳಿಕೆಗಳ ಬಳಿಕ ಕಾಂಗ್ರೆಸ್ ಈಗ ರಾಮಲಲ್ಲಾ ಮೂರ್ತಿ ಬಗ್ಗೆ ಆಕ್ಷೇಪಣೆ ತೆಗೆದಿದೆ. ಅರುಣ್ ಯೋಗಿರಾಜ್ ಕೆತ್ತಿರುವ ಬಾಲರಾಮನ ಮೂರ್ತಿ ಬಾಲಕನ ರೀತಿಯೇ ಕಾಣಿಸ್ತಾ ಇಲ್ಲ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ತಂಟೆ ತೆಗೆದಿದ್ದಾರೆ. ರಾಮನ ವಿವಾದಾತ್ಮಕ ವಿಗ್ರಹ ಯಾವುದು? ಹಾನಿಗೀಡಾದ ಹಳೆಯ ವಿಗ್ರಹ ಯಾವುದು? ಎರಡನೇ ವಿಗ್ರಹವನ್ನು ಕೆತ್ತನೆ ಮಾಡಿ ಸ್ಥಾಪಿಸುವ ಅಗತ್ಯ ಏನಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ತಾಯಿ ಕೌಸಲ್ಯೆಯ ಮಡಿಲಿನಲ್ಲಿ ಇರುವ ರೀತಿಯ ವಿಗ್ರಹ ಇರಬೇಕಾಗಿತ್ತು ಅಂತ ವಾದ ಮುಂದಿಟ್ಟಿದ್ದಾರೆ. ಇನ್ನು ರಾಮನನ್ನ ಗುಡಿ ಕಟ್ಟಿ ತೋರಿಸಬೇಕು ಅಂತ ಏನೂ ಇಲ್ಲ, ರಾಮನ ಆದರ್ಶವನ್ನು ಅಳವಡಿಸಿಕೊಂಡ್ರೆ ಅಷ್ಟೇ ಸಾಕು ಅಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಶ್ರೀರಾಮನನ್ನ ಅವಮಾನಿಸಿದ್ದಾರೆ. ಇಲ್ಲಿ ಅವರು ಹೇಳಿದ್ದಾರೆ ನೋಡಿ, ಯಾರು ದಿಗ್ವಿಜಯ್ ಸಿಂಗ್ ಅವರು, ಅದು ಬಾಲಕನ ರೀತಿಯಲ್ಲೇ ಕಾಣಿಸ್ತಾ ಇಲ್ಲ ಅಂತ. ಅವ್ರು ನಿಜಕ್ಕೂ ಈ ಪ್ರತಿಮೆ ನೋಡಿದ್ರ ಅಥವಾ ಬೇರೆ ಯಾವುದಾದ್ರೂ ವಿಗ್ರಹ ನೋಡಿದ್ರೆ ಗೊತ್ತಿಲ್ಲ, ಇದೇ ವಿಗ್ರಹ ದಿಗ್ವಿಜಯ್ ಸಿಂಗ್ ಅವ್ರಿಗೆ ತೋರಿಸ್ಬೇಕು, ಇದೇ ವಿಗ್ರಹ ಇದು ನಿಜಕ್ಕೂ ನೋಡಿ ಅದು ಬಾಲಕನ ಥರ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ. ಏನಾಗಿದೆ ಇವರಿಗೆಲ್ಲ ಅಂತ ಶಿವಾನಂದ ಪಾಟೀಲ್ ಹೇಳ್ತಾರೆ. ದೈವ ಸ್ವರೂಪಿ ಅಲ್ವಾ, ದೇವರು ಅಂತ ಪೂಜೆ ಮಾಡ್ತಿದ್ದಾರೆ. ಸೊ ಹೀಗಾಗಿ ಅವ್ರಿಗೂ ಜ್ಞಾನೋದಯ ಆಗಿರ್ಬೇಕು, ದೇವರಂತೆ ಕಂಡಿರ್ಬೇಕು. ಅದನ್ನ ನಾವು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಂಡ್ಬಿಡೋಣ. ಯಾಕೆಂದ್ರೆ ವಿರೋಧ ಮಾಡೋದಕ್ಕೆ ಕಾಂಟ್ರಾಕ್ಟ್ ತಗೊಂಡಂತೆ ಮಾತಾಡ್ತಿದ್ದಾರೆ. ಇವ್ರಿಗೆ ಈ ಹಿಂದೆ ಇಷ್ಟು ವರ್ಷಗಳ ದಶಕಗಳ ಹೋರಾಟ ಆಯ್ತಲ್ಲ, ಆಗ ಮೂರ್ತಿ ಬಗ್ಗೆ ಇವ್ರು ಮಾತಾಡಿರ್ಲಿಲ್ವಲ್ಲ. ಕೌಸಲ್ಯ ಮಡಿಲಲ್ಲಿ ಇರ್ಬೇಕಾಗಿತ್ತ, ಯಾವ್ದು ಮೂರ್ತಿ ಅದು, ಅಲ್ಲ ಇವ್ರು ಏನೇನ್ ಮಾಡಿದ್ರು ಅಲ್ಲ, ಇವರು ಬಂದು ಕೂತ್ಕೊಂಡು ಸಲಹೆ ಕೊಡ್ಬೋದಾಗಿತ್ತು ಅಂತ. ನೋಡಿ, ಈ ತರದ್ದು ಒಂದು ಮೂರ್ತಿಯನ್ನ ಮಾಡಬಹುದು ಅಂತ ಹೇಳ್ಬೋದಾಗಿತ್ತು. ಜೊತೆಗೆ ಅವ್ರು ಹೇಳಿದ್ರು ಹಳೆ ಮೂರ್ತಿ ಏನಾಯ್ತು, ಅದನ್ನ ಉತ್ಸವದ ಮೂರ್ತಿಯಾಗಿ ಯೂಸ್ ಮಾಡ್ತಾರೆ ಅಂತ ಈ ಹಿಂದಿನ ಟ್ರಸ್ಟೇ ಹೇಳಿದ್ರು. ಹೌದಾ, ನೀವು ಅದನ್ನೆಲ್ಲ ಫಾಲೋ ಮಾಡಿದ್ರೆ, ಒಂಚೂರು ಕೇಳ್ಕೊಂಡಿದ್ದಿದ್ರೆ ಆಗಿರೋದು. ನೀವು ಅದನ್ನೆಲ್ಲ ಬಿಟ್ಟು ಸುಮ್ಮನೆ ಕೂತ್ಕೊಂಡು ಇವತ್ತು ಬಂದು ಹೀಗಾಗಬೇಕಿತ್ತು ಹಾಗಾಗಬೇಕಿತ್ತು ಅಂತ ಹೇಳಿದ್ರೆ ಹಿಂಗೆ. ರಾಮ ಯಾರಿಗ್ ಬೇಡ ಆಗಿದ್ದಾನೆ? ಈ ರಾಮ ಇದಾನೆ ಅಂತ ತಿಳ್ಕೊಂಡು ಕಿಶಿಂದ ಎಲ್ಲರೂ ಬದುಕ್ತಾ ಇದೀವಿ, ಅವ್ರ ಆದರ್ಶದ ಮೇಲೆ ಬದುಕ್ತಾ ಇದ್ವಿ. ಅದನ್ನ ಗುಡಿ ಕಟ್ಟೆ ತೋರಿಸ್ಬೇಕನ್ನೋದು ಇಲ್ಲೇ ಇಲ್ಲಲ್ಲ. ಅದು ಆ ಬದುಕಿನ ಮೇಲೂ ಕೂಡ ನಾವು ತೋರಿಸ್ಲಿಕ್ಕೆ ಆಗ್ತದಲ್ಲ. ಬರೇ ಒಂದ್ ರಾಮ ಮಂದಿರ ಕಟ್ಟಿದಕ್ಕೆ ಇವತ್ತು ಅಯೋಧ್ಯೆಯಲ್ಲಿ 80,000 ಕೋಟಿ ಖರ್ಚು ಮಾಡಿದ್ದಾರೆ. ಅದ್ರ ಬಗ್ಗೆ ನೀವು ವಿಚಾರ ಮಾಡ್ತಾ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.